ಕಾಸ್ಮಿಕ್ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೂ ಸಹ ನಾನು ನಿಮ್ಮ ಚೇತನ್ ಡಿವಿಜಿ ಮಾಸ್ಟರ್ ನ್ಯೂಮರಾಲಜಿಸ್ಟ್ ರೇಖಿ ಹೀಲರ್ ಟ್ಯಾರೋಟ್ ಕಾರ್ಡ್ ರೀಡರ್ ಮಾಡುವ ನಮಸ್ಕಾರಗಳು. ಮೊದಲನೆಯದಾಗಿ ಗುರುದೇವರನ್ನ, ಆ ವಿಶ್ವಶಕ್ತಿಯನ್ನು ನಮಸ್ಕರಿಸುತ್ತಾ ಅದರ ಆಶೀರ್ವಾದವನ್ನು ಸಹ ಪಡೆದುಕೊಳ್ಳುತ್ತಾ ಇಂದಿನ ವಿಚಾರ ಏನು ಅಂತ ಅಂದರೆ, ಇಷ್ಟು ದಿವಸ ಬ್ಯಾಡ್ ಪೇರಿಂಗ್ಸ್ ಬಗ್ಗೆ, ಮೊಬೈಲ್ ನಂಬರ್ ಸಂಖ್ಯೆ ಬಗ್ಗೆ ಹೇಳ್ಕೊಂಡು ಬರ್ತಾ ಇದ್ದೆ. ಕೆಲವು ಬ್ಯಾಡ್ ಸಂಖ್ಯೆ ಆಗಿರ್ಬೋದು, 14 ಅಥವಾ 61, 16 ಅಥವಾ 41, ಈ ತರಹ ಏನು ಬ್ಯಾಡ್ ಒಪಿನಿಯನ್ ಸಂಖ್ಯೆ ಇದೆ. ಸೊ ಅದನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ. ಸೊ ಅದೇ ರೀತಿಯಲ್ಲಿ ಸ್ವಲ್ಪ ಒಳ್ಳೆಯ ಸಂಖ್ಯೆಗಳನ್ನು ಸಹ ತಿಳಿಸೋಣ ಅಂತ ಬಂದಿದ್ದೀನಿ. ನೋಡಿ, ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಸುದಿನ ಅಂತಲೇ ಹೇಳ್ಬೋದು. ಸೊ ಅವರಿಗೆಲ್ಲ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಮತ್ತು ಪ್ರೈವೇಟ್ ಜಾಬ್ ಅಂದರೆ MNC ಕಂಪ್ನಿಗಳಲ್ಲಿ, ಇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹದ್ದಾಗಿರ್ಬೋದು, ಅವರಿಗೆ ಸಕ್ಸಸ್ ಆಗಬೇಕಂದ್ರೆ ಒಂದು ಸಂಖ್ಯೆ ಇದೆ. ಸೊ ಅದನ್ನು ಇವತ್ತು ತಿಳಿಸೋಣ ಅಂತ ಬಂದಿದ್ದೇನೆ. ಸೊ ನೋಡಿ, ಯಾರೆಲ್ಲ ಮೊಬೈಲ್ ಸಂಖ್ಯೆಯಲ್ಲಿ 71 ಅಥವಾ 17 ಇರುತ್ತದೆ, ಸೊ ಅವರಿಗೆಲ್ಲವೂ ಸಹ ಈ ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಅಂದರೆ ಸರ್ಕಾರಿ ಸಂಬಂಧಪಟ್ಟಂಗೆ ಕೆಲಸಗಳು ಆಗುವಂತಹದ್ದು, ಮತ್ತು ಸರ್ಕಾರಿ ಸಂಬಂಧಪಟ್ಟಂತೆ ಪ್ರಮೋಷನ್ಗಳು ಸಹ ಆಗುವಂತಹದ್ದು, ಮತ್ತು MNC ಕಂಪ್ನಿಗಳಲ್ಲಿ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಸೊ ಅವರಿಗೆಲ್ಲ ಸಹ ಸಕ್ಸಸ್ ಆಗುವಂತಹದ್ದು ಸಹ ಈ ಮೊಬೈಲ್ ಸಂಖ್ಯೆ ಪೇರಿಂಗ್ ಅಂದರೆ 7117 ಪೇರಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಅದೇ ರೀತಿಲಿ ಮತ್ತೆ ಯಾವ ರೀತಿ ಅಂತ ಅಂದರೆ, ಮ್ಯಾರೇಜ್ಗೆ ಯಾರು ಟ್ರೈ ಮಾಡ್ತಾ ಇದ್ರಿ, ಬಹಳದಿಂದ ಮ್ಯಾರೇಜ್ ಆಗ್ತಾ ಇಲ್ಲ ಅಂತ ಇರೋರು, ಸೊ ಅವರು ಕೂಡ ಈ ಮೊಬೈಲ್ ಸಂಖ್ಯೆ ಇದ್ದ ಅಂದರೆ ಖಂಡಿತವಾಗ್ಲೂ ಬೇಗ ಆಗ್ತದೆ. ಸೊ ನೋಡಿ, ಯಾರೆಲ್ಲ ಮದುವೆಗೆ ತುಂಬ ದಿನದಿಂದ ಟ್ರೈ ಮಾಡ್ತಿದ್ರಿ, ಅವರಿಗೆಲ್ಲ ಮದುವೆ ಆಗಿಲ್ಲ ಅಂತಂದರೆ ಈ ಥರ ಮೊಬೈಲ್ ಸಂಖ್ಯೆಯನ್ನು ತಗೊಳ್ಳಿ, 7117 ಪೇರಿಂಗ್ ತಗೊಳ್ಳಿ, ಖಂಡಿತವಾಗ್ಲೂ ಸಹ ಮದುವೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ದುಡ್ಡು ಸಹ ಯಾರು ಉಳಿಸೋಕ್ಕಾಗ್ತಾ ಇಲ್ಲ, ಉಳಿಸ್ಬೇಕು ಅಂತಂದರೆ ಇಂತಹ ಮೊಬೈಲ್ ಸಂಖ್ಯೆಗಳು ಇತ್ತು ಅಂದರೆ ಖಂಡಿತವಾಗ್ಲೂ ಮನಿ ಸೇವಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಮನಿ ಸೇವಿಂಗ್ ಯಾರ್ಯಾರಿಗೆಲ್ಲ ಆಗಬೇಕು ಅನ್ನೋದು ಎಲ್ರಿಗೂ ಸಹ ಇದ್ದೇ ಇರುತ್ತೆ. ಮನಿ ಸೇವಿಂಗ್ ಮಾಡಿ ನಾನು ಈ ರೀತಿ ಚೆನ್ನಾಗಿರಬೇಕು, ಮನೆ ಕಟ್ಟಬೇಕು, ಇನ್ನೊಂದು ಮಗದೊಂದು ಅನ್ನೋದು ಎಲ್ರಿಗೂ ಸಹ ಆಸೆ ಇದ್ದೇ ಇರ್ತದೆ. ಸೊ ಯಾರೆಲ್ಲ ಆಸೆ ಇದೆ ಖಂಡಿತವಾಗ್ಲೂ ಈ ಥರ ಮೊಬೈಲ್ ಸಂಖ್ಯೆಯನ್ನು ತಗೊಳ್ಳಿ ಅಂತ ತಿಳಿಸ್ತೇನೆ. ಮತ್ತು ಇನ್ನೊಂದು ಬಹುಮುಖ್ಯವಾಗಿ 7117 ತಗೊಳ್ತೀರಿ, ಬಟ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಥವಾ ಯಾವ ರೀತಿ ತಗೋಬೇಕು ಅನ್ನೋದನ್ನು ನಿಮ್ಮ ಜನ್ಮ ದಿನಾಂಕದ ಮೂಲಕ ಒಂದು ರಿಪೋರ್ಟನ್ನು ರೆಡಿ ಮಾಡಿಸ್ಕೊಂಡು ಮೊಬೈಲ್ ಸಂಖ್ಯೆಯನ್ನು ತಗೊಳ್ಳಿ. ತುಂಬ ಒಳ್ಳೆಯದಾಗಿರೋರು ಸಹ ನನಗೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಸೊ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ, ಇಂದಿನ ವಿಡಿಯೋ ಎಲ್ರಿಗೂ ಸಹ ಇಷ್ಟವಾಗಿದೆ ಅಂತ ಭಾವಿಸುತ್ತಾ, ಇಂದಿನ ವಿಡಿಯೋ ಎಲ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಇದರ ಉಪಯೋಗ, ಇದರ ಲಕ್, ಇದರ ಬಹು ಉಪಯೋಗ ಆಗಲಿ ಅಂತ ತಿಳಿಸ್ತಾ, ಸೊ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.